ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನಾನು ಯೂಸ್ ಮಾಡೋಂಥ ಮಿಷಿನ್ಸ್ ಬಗ್ಗೆ ಸ್ವಲ್ಪ ಹೇಳೋಣ ಅನ್ಕೊತಿದ್ದೀನಿ. ತುಂಬ ಜನಕ್ಕೆ ಡೌಟ್ ಇರುತ್ತೆ ಯಾವ ಮಿಷಿನ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಿಗಿನರ್ಸ್ಗೆ ಅಂತ. ಬಟ್ ನನ್ನ ಹತ್ರ ಇರೋ ಮಿಷಿನ್ ಬಂದು ನಾನು ಸ್ಟಾರ್ಟಿಂಗ್ ತೊಗೊಂಡಿದ್ದೆ ಮಿಷಿನ್ ಬಂದು ಯಾವುದು ಅಂತಂದರೆ ಇದು ನೋಡಿ, ಇಲ್ಲಿ ನಾಗ್ಪಾಲ್ ಅಂತಿದೆಯಲ್ಲ, ಇದು ಫಸ್ಟ್ ತೊಗೊಂಡಿರುವಂಥ ಮಿಷಿನು. ಇದು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಏನಕ್ಕಂತಂದರೆ ಫಸ್ಟ್ ತೊಗೊಂಡಿದ್ದ ಮಿಷಿನ್ನು ಇದು ಮಾಡಬಾರ್ದು, ಚೇಂಜ್ ಮಾಡಬಾರ್ದು ಅನ್ನೋ ರೀಸನಿಂದ ಹಾಗೆ ಇಟ್ಟಿದ್ದೀನಿ. ಅದಾದಮೇಲೆ ನೋಡಿ, ಇದು ಬಂದು ಓವರ್ಲಾಕ್ ಮಿಷಿನು. ಆ್ಯಕ್ಚುಲಿ ನಾನು ರೀಸೆಂಟಾಗಿ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಇದರಲ್ಲಿ ಓವರ್ಲಾಕ್ ಮಿಷಿನಲ್ಲಿ. ಇದ್ರದ್ದು ಥ್ರೆಡ್ಡಿಂಗು ನಾನು ತೋರಿಸ್ತೀನಿ ಯಾವ ಥರ ಥ್ರೆಡ್ ಹಾಕಬೇಕು ಅಂತ. ಕಂಪನಿ ಬಂದು ಒಲಿಂಪಸ್ ಅಂತ ಇಂಡಸ್ಟ್ರಿಯಲ್ ಮಿಷಿನ್, ತುಂಬಾ ಚೆನ್ನಾಗಿದೆ ಓವರ್ಲಾಕ್ ಮಿಷಿನ್ನು. ಅದನ್ನು ಬಿಟ್ಟರೆ ನಾನು ತುಂಬ ಯೂಸ್ ಮಾಡೋಂಥದ್ದು ಒಂದು ಜಾಕ್ F5 ಮಿಷಿನ್. ಬಟ್ ಇದ್ರದ್ದು ಫೆಸಿಲಿಟೀಸು ಫ್ಯೂಚರ್ಸು ಎಲ್ಲ ಹೇಳಬೇಕು ಅಂತಂದರೆ ತುಂಬಾ ಸಖತ್ತಾಗಿರೋ ಮಿಷಿನ್ ಅಂತ ಹೇಳ್ಬೋದು. ನಾನು ತಗೊಂಡಾಗ ಈ ಮಿಷಿನ್ ಪ್ರೈಸ್ ಬಂದು 23,000 ಏನೋ ಇತ್ತು. ಅದಕ್ಕಿಂತ ಮುಂಚೆ ತೊಗೊಂಡಿರೋದು ಬಂದು 19,000 20,000 ಈ ಥರ ಇತ್ತು. ಇವಾಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ, ಮೇ ಬಿ ಇವಾಗ ಜಾಸ್ತಿ ಆಗಿರ್ಬೋದು. ನಾನು ತೊಗೊಂಡು ಆಲ್ಮೋಸ್ಟ್ 3-4 ಇಯರ್ಸ್ ಆಗೋಯ್ತು. ತುಂಬ ಬಿಗಿನರ್ಸು ಕೂಡ ಕುತ್ಕೊಂಡು ಸ್ಟಿಚ್ ಮಾಡೋಂಥ ಮಿಷಿನ್ ಅಂತಂದರೆ ಈ ಜಾಕ್ F5 ಅಂತ ಹೇಳ್ಬೋದು. ಜಾಕ್ F5 ಇದೆ, ಜಾಕ್ F4 ಕೂಡ ಇದೆ. ಇದನ್ನು ಬಿಟ್ಟು ನಾನು ಇನ್ನೊಂದು ಮಿಷಿನ್ನ ಯೂಸ್ ಮಾಡ್ತೀನಿ. ಅದು ಯಾವುದು ಅಂತಂದರೆ ಅದು ಬಂದು ಜಸ್ಟ್ ವೇಟ್ ಸ್ವಲ್ಪ, ಅದು ಬಂದು ಉಷಾ ಜನ ಮಿಷಿನ್ ಕೂಡ ಯೂಸ್ ಮಾಡ್ತೀನಿ. ಅದನ್ನು ಕೂಡ ಶೋ ಮಾಡ್ತೀನಿ. ಫಸ್ಟ್ ಇದಕ್ಕೆ ಥ್ರೆಡ್ಡಿಂಗು ಮತ್ತು ಇದರ ಫ್ಯೂಚರ್ಸ್ ಎಲ್ಲ ತೋರಿಸ್ಬಿಡ್ತೀನಿ ಸ್ವಲ್ಪ ಏನೇನಿದೆ ಇದರಲ್ಲಿ ಅಂತ. ತುಂಬಾ ಚೆನ್ನಾಗಿದೆ ಇದು. ಇದ್ರದ್ದು ಬಾಬಿನ್, ಕೇಸು ಬಾಬಿನ್ ಅಂತ ತೋರಿಸ್ತೀನಿ. ಈ ಥರ ಕೊಟ್ಟಿರ್ತಾನೆ ನೋಡಿ, ಈ ಥರ ಕೇಸು ಬಾಬಿನ್ ಇದೆ. ಸ್ಟಿಚಿಂಗ್ ಅಲ್ಲಿ ಹೇಳೋದಾದರೆ ನಿಮಗೆ ಬಿಗಿನರ್ಸ್ ಆಗಿದ್ದರೆ ನೋಡಿ, ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾನೆ. ಬಿಗಿನರ್ಸ್ ಆಗಿದ್ದರೆ ಇಲ್ಲಿ ಬಂದು ನಾವು ಸ್ಪೀಡ್ ಅನ್ನೋದನ್ನ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಎಷ್ಟು ಬೇಕಾದರೂ ಸ್ಪೀಡ್ ಇಟ್ಕೋಬೋದು. ಓಕೆನಾ? ಸ್ಪೀಡ್ ಯಾವ ಥರ ಅಂತಂದರೆ ನೋಡಿ, ಇಲ್ಲಿದೆ ಆಲ್ಮೋಸ್ಟ್ 40ವರೆಗೂ ಇದೆ ಅನಿಸುತ್ತೆ. ಇದು ಸ್ಪೀಡ್ ಇಟ್ಕೊಳ್ಬೋದು. ಚಿಕ್ಕ ಮಕ್ಕಳು ಕೂಡ ಕುತ್ಕೊಂಡು ಸ್ಟಿಚಿಂಗ್ ಮಾಡೋ ಥರ ಅಂದ್ಕೊಳ್ಳಿ. ಇದು ನೋಡಿ, ಇದು ನೋಡಿ ಮೈನಸ್. ಇದು ಇಂಡಸ್ಟ್ರಿಯಲ್ ಮಿಷಿನ್ ಥರನೇ, ಇಂಡಸ್ಟ್ರಿಯಲ್ ಮಿಷಿನ್ ಅಂತಲೇ ಹೇಳ್ಬೋದು. ಈ ಗಾರ್ಮೆಂಟ್ಸಲ್ಲೆಲ್ಲ ಇರುತ್ತಲ್ಲ ಆ ಥರನೇ. ಇದರಲ್ಲಿ ಬಂದು ಇದೆಲ್ಲ ಒಂದು ಎಕ್ಸ್ಟ್ರಾ ಫ್ಯೂಚರ್ಸು, ಜಾಸ್ತಿ ಕಡಿಮೆ. ನೀವು ಇವಾಗ ನಾವು ಬಿಗಿನರಪ್ಪ, ಇದು ಪವರ್ ಮಿಷಿನ್ನು, ಇದರಲ್ಲಿ ಕುತ್ಕೊಂಡು ಸ್ಟಿಚ್ ಮಾಡಿದ್ರೆ ಎಲ್ಲಿ ಜರ್ ಅಂತ ಹೋಗ್ಬಿಡುತ್ತೋ, ಕೈ ಕೊಟ್ಬಿಡ್ತೀವೋ ಅನ್ನೋ ಥರ ಎಲ್ಲ ಏನಿಲ್ಲ ಈ ಮಿಷಿನಲ್ಲಿ. ನೋಡಿ, ಮೈನಸ್ ಮಾಡ್ಕೋಬೋದು. ಇವೇ ನನ್ನ ಮಗಳು ಕೂಡ ಒಂದೊಂದ್ಸತಿ ಕುತ್ಕೊಂಡು ಸ್ಟಿಚ್ ಮಾಡ್ತಾಳೆ ಆ ಥರ. ನೋಡಿ, 7 ಇಟ್ಕೊಂಡ್ರೆ ಅಂತೂ ನಿಮಗೆ ತುಂಬ ಚೆನ್ನಾಗಿ, ಅಂದರೆ 7 ಇಟ್ಕೊಂಡ್ರೆ ತುಂಬ ಒಂದು ಸ್ವಲ್ಪ ಸಾಫ್ಟಾಗಿ ತುಂಬ ನಿಧಾನಕ್ಕೆ ಹೋಗುತ್ತೆ ಬಿಗಿನರ್ಸ್ ಆಗಿದ್ರೆ. ಇದು ನೋಡಿ ಪ್ಲಸ್ ಈ ಥರ ಇದೆ. ಇದಾದ್ಮೇಲೆ ನೋಡಿ, ಇಲ್ಲಿ ಬಂದು ನಮಗೆ ಸ್ಟಿಚಿಂಗು ಬಂದು ಯಾವ ಸೈಜ್ ಇಟ್ಕೋಬೇಕು ಅಂತ ಇದನ್ನ ಹಿಂಗೆ ಇಟ್ಕೊಂಡು ನೋಡಿ, ಇಲ್ಲಿದೆಯಲ್ಲ ಇದನ್ನ ಈ ಒಂದು ಹ್ಯಾಂಡಲ್ ಇದೆಯಲ್ಲ, ಇದನ್ನ ಕೆಳಗಡೆ ಮಾಡಿಕೊಂಡು ನಮ್ಮ ಸ್ಟಿಚಿಂಗು ದೊಡ್ಡದು ಚಿಕ್ಕದು ಈ ಥರ ಎಲ್ಲ ತಿರ್ಗಿಸ್ಕೊಬೋದು. ಇದರಲ್ಲಿ ಆಲ್ಮೋಸ್ಟ್ ನಾನು ಒಂದು ಬಂದು 2L ಇಟ್ಕೊಳ್ತೀನಿ ಸಾಕು. ಯಾಕಂತಂದರೆ ಸ್ಟಿಚಿಂಗು ಬಿಚ್ಚೋದಕ್ಕೆಲ್ಲ ಯೂಸ್ ಆಗುತ್ತಲ್ವ, ಬಿಚ್ಚೋದಕ್ಕೆ ಈಸಿ ಆಗಿರಬೇಕು ಕಸ್ಟಮರ್ಗೆ. ಹಾಗಾಗಿ ತುಂಬ ಒಂದಂತ ಇಟ್ಕೊಂಡ್ಬಿಟ್ರೆ ತುಂಬ ಸಣ್ಣವ್ರಿಗೆ ಬಂದ್ಬಿಡುತ್ತೆ. ಅದಾದಮೇಲೆ ಇಲ್ಲಿ ಬಂದು ಟೆನ್ಷನ್ನು ನಮಗೆ ಇಲ್ಲಿನೂ ಕೊಟ್ಟಿದ್ದಾನೆ, ಫೂಟರ್ ಎತ್ತೋಳೋದಕ್ಕೆ. ನೋಡಿ, ಹಿಂಗೆ ಎತ್ತಿದ್ರೆ ನೋಡಿ, ಇಲ್ಲಿ ಫೂಟರ್ನ ನಾವು ಲಿಫ್ಟ್ ಮಾಡ್ಕೋಬೋದು. ಓಕೆನಾ? ಇಲ್ವಾ? ನೋಡಿ, ಇಲ್ಲಿದೆ, ಇಲ್ಲಿ ಒಂದು ಆಪ್ಷನ್ ಇದೆ, ಇದು ಕೂಡ ಇದೆ. ನಾನು ಮೂವ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ, ಇದು ಮೂವ್ ಆದಾಗ ಗೊತ್ತಾಗುತ್ತೆ. ಇಲ್ಲೂ ಕೂಡ ನಾವು ನೀಡಲ್ನ ಬಂದು ನಾವು ಇದು ಮೇಲೆ ಕೆಳಗೆ ಈ ಥರ ಮಾಡ್ಕೋಬೋದು. ಅದು ಬಿಟ್ಟರೆ ಇಲ್ಲಿ ಬಂದು ಲೈಟ್ ಬಂದು ಆಫ್ ಆ್ಯಂಡ್ ಆನ್ ನೋಡಿ, ನಿಮಗೆ ಬೇಕಾದರೆ ಇಟ್ಕೋಬೋದು, ಇಲ್ಲ ಆಫ್ ಮಾಡ್ಕೋಬೋದು. ಈ ಥರ 2 ಥರ ಆಪ್ಷನ್ ಇದೆ ಇದರಲ್ಲಿ. ಇವಾಗ ನಾನು ಇದರಲ್ಲಿ ಸ್ಟಿಚಿಂಗ್ ತೋರಿಸ್ತೀನಿ ಯಾವ ಥರ ಬರುತ್ತೆ ನಿಮಗೆ ಸ್ಟಿಚಿಂಗ್ ಅಂತ. ತುಂಬಾ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಏನು ಅಂತಂದರೆ, ನಿಮಗೆ ಇಲ್ಲೇ ಬಂದು ಮೆಷರ್ಮೆಂಟ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾನೆ ಅಷ್ಟು ದೂರ. ನಿಮ್ಮ ಹತ್ರ ಎಕ್ಸ್ಟ್ರಾ ಅಮೌಂಟ್ಸ್ ಇದ್ದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಇದನ್ನೇ ತೊಗೊತೀವಿ, ಕಸ್ಟಮರ್ ಎಲ್ಲ ಚೆನ್ನಾಗಿದ್ದಾರೆ ನಮಗೆ ಅನ್ನೋದಾದರೆ ನೀವು ಜಾಕ್ F5 ನಾನು ತುಂಬ ಅಂದರೆ ರೆಕಮೆಂಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಜಾಕ್ F5 ಅದ್ಬಿಟ್ಟು ನನಗೆ ಯಾವ ಮಿಷಿನು ಅಷ್ಟು ಕಂಫರ್ಟ್ ಅನಿಸಿಲ್ಲ. ಅದಕ್ಕಿಂತ ಮುಂಚೆ ಅಂತಂದರೆ ನಾಗ್ಪಾಲು ಲೆಗ್ದು ಯೂಸ್ ಮಾಡ್ತಾಯಿದ್ದೆ, ಅದು ಕೂಡ ಚೆನ್ನಾಗಿದೆ. ಇನ್ನೊಂದು ಮಿಷಿನ್ ಇದೆ, ಅದನ್ನು ಶೋ ಮಾಡ್ತೀನಿ. ಆಮೇಲೆ ಇದು ಸ್ಟಿಚಿಂಗ್ ಕೂಡ ತೋರಿಸ್ತೀನಿ. ನಾನು ಸ್ಪೀಡ್ ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ. ನಾನು ಇಲ್ಲಿ ಬಂದು ಸ್ವಿಚ್ ಇದೆ, ಆಫ್ ಆ್ಯಂಡ್ ಆಫ್. ಇದಕ್ಕೆ ಇನ್ನೊಂದು ಏನಂತಂದರೆ AH ಇರಬೇಕು ಈ ಮಿಷಿನ್ಗೆ.
ನೆಕ್ಸ್ಟ್ ಮಿಷಿನ್ ಬಂದು ಇದು ನಾನು ಜಿಗ್ಜಾಗ್ ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ ಈ ಮಿಷಿನ್. ಇದ್ರದ್ದು ಏನು ಫೀಚರ್ಸ್ ಅಂತ ಹೇಳ್ತೀನಿ. ಇದರಲ್ಲಿ ಸ್ಟಿಚಿಂಗು ಮಾಡ್ಬೋದು, ಬಟ್ ನೀವು ನೋಡ್ಬೋದು ತುಂಬಾನೇ ಚಿಕ್ಕ ಮಿಷಿನ್ ಜಿಗ್ಜಾಗ್ ಅಂತ ನಾನು ತಗೊಂಡಿರೋದು. ಇದ್ರ ಪ್ರೈಸ್ ನಾನು ತಗೊಂಡಾಗ 7500 ಏನೋ ಇತ್ತು. ತಗೊಂಡು ಆಲ್ಮೋಸ್ಟ್ ಒಂದು 6-7 ಇಯರ್ಸ್ ಮೇಲೆನೆ ಹಾಕಿದೆ. ಏನಕ್ಕಂತಂದ್ರೆ ನಾನು ತಗೊಂಡಿದ್ದು ಮೇನ್ ರೀಸನ್ ಬಂದು ನಾನು ಸ್ಯಾರಿ ಕುಚ್ಚಾಕೋದ್ರಿಂದ ಔಟ್ ಸೈಡ್ ಕೊಟ್ಟಾಗ ಏನಾಗುತ್ತಂದ್ರೆ ಜಿಗ್ಜಾಗ್ ಕರೆಕ್ಟಾಗಿ ಮಾಡ್ಕೊಡಲ್ಲ. ಬಟ್ ಇದ್ರಲ್ಲಿ ಮಾತ್ರ ಫಿನಿಶಿಂಗ್ ಸೂಪರ್ ಆಗಿ ಬರುತ್ತೆ. ಸ್ವಲ್ಪ ಇದ್ರ ಪ್ಲಸ್ ಮೈನಸ್ ಇದೆ, ಇದ್ರದ್ದು ಕೂಡ ಚಿಕ್ಕದಾಗಿರ್ಬೋದು, ಬಟ್ ಓಕೆ ನಾಟ್ ಬ್ಯಾಡ್. ಇದ್ರದ್ದು ನೋಡೋಣ. ಫಸ್ಟ್ ಇದ್ರದ್ದು ನಾನು ಸ್ಟಿಚಿಂಗ್ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ಇನ್ನೊಂದು ಆಪ್ಷನ್ ಏನಂತಂದ್ರೆ ಈ ಮಿಷಿನಲ್ಲಿ ಜಾಕಲ್ಲಿ ಬಂದು ಮಿಷಿನ್ಗೆ ನಾವು ಆ ಮಿಷಿನ್ಸ್ಗೆ ಆಯಿಲ್ ಎಲ್ಲ ಹಾಕ್ತೀವಲ್ಲ, ಆ ಥರ ಆಯಿಲ್ ಬಿಡೋಂಥ ಅವಶ್ಯಕತೆ ಏನಿರಲ್ಲ ಇದರಲ್ಲಿ. ಇದು ಬಂದ್ಬಿಟ್ಟು ನೋಡಿ ಆರಾಮಾಗಿ ಈ ಥರ ಲಿಫ್ಟ್ ಮಾಡಿ ಇವಾಗ ನೋಡಿ ನೀಟಾಗಿ ಈ ಥರ ತೆಗೆದು ತೆಗಿಬೋದು. ಈ ಥರ ನೋಡಿ, ಈ ಥರ ತೆಗೆದು ಈ ಒಂದು ಪೋರ್ಷನ್ ಅಲ್ಲಿ ಬಂದು ನಾವು ಫುಲ್ ಆಯಿಲ್ ಹಾಕೋಬೇಕು. ನಾವು 6 months ಒಂದ್ಸತಿ ಇಲ್ಲಿ ನಾವು ಆಯಿಲ್ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ನಿಮಿಷ ಸ್ವಲ್ಪ ಕ್ಲೀನು ಕೂಡ ಮಾಡ್ಕೋಬೇಕಾಗುತ್ತೆ. ಎಲ್ಲ ಸ್ಟಿಚಿಂಗ್ ಮಾಡಿದೆಲ್ಲ ಸ್ವಲ್ಪ ಹಂಗೆ ಬಿದ್ದಿದೆ. ಇದು ಸ್ವಲ್ಪ ಆಯಿಲ್ ಕಡಿಮೆ ಆಗಿದೆ, ಹೈ ಆ್ಯಂಡ್ ಲೋ ಇದೆ ನೋಡಿ. ಲೋ ಬಂದ್ಬಿಟ್ಟಿದೆ, ನಾನು ಆಯಿಲ್ ಹಾಕಬೇಕು. ಇಲ್ಲಂತಂದ್ರೆ ಆಯಿಲ್ ಹಾಕಿದ್ರೆ ಸ್ವಲ್ಪ ಸೌಂಡ್ ಬಂದ್ಬಿಡುತ್ತೆ ಮಿಷಿನ್ನು. ಈ ಥರ ಲಿಫ್ಟ್ ಮಾಡಿ ಇಲ್ಲಿ ಗಲೀಜೆಲ್ಲ ಇದ್ರೆ ಕ್ಲೀನ್ ಮಾಡ್ಕೋಬೋದು. ಅದು ಗಲೀಜ್ ಕ್ಲೀನ್ ಮಾಡೋಕ್ಕಂತಾನೆ ಒಂದು ಇದು ಇಟ್ಕೊಂಡಿದ್ದೀನಿ ನೀರಿನಂತ. ಇದನ್ನ ಬಂದು ಇವಾಗ ನಾನು ಕ್ಲೋಸ್ ಮಾಡಿಬಿಡ್ತೀನಿ. ಸ್ವಲ್ಪ ಎಲ್ಲ ಇದಾಗಿದೆ, ಎಲ್ಲ ತೆಗಿಬೇಕು ಎಲ್ಲಿ. ಆಮೇಲೆ ಅದು ಆಯಿಲ್ ಹಾಕೋಂಗಿದ್ರೆ, ಹೊಸ ಆಯಿಲ್ ಹಾಕೋಂಗಿದ್ರೆ ಹಳೆ ಆಯಿಲ್ನ ರಿಮೂವ್ ಮಾಡಬೇಕಾಗುತ್ತೆ ನಾವು. ಇವಾಗ ಇದ್ರಲ್ಲಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಆಲ್ಮೋಸ್ಟ್ ಇವಾಗ ತುಂಬ 7 ಇಟ್ಕೊಂಡ್ರೆ ಯಾವ ಥರ ಇರುತ್ತೆ ಅಂತ. ಇವಾಗ ಆಫ್ ಮಾಡಿದ್ದೀನಿ, ಆನ್ ಮಾಡ್ಕೊತೀನಿ ಮಿಷಿನ್ನ. ನೋಡಿ ಆನ್ ಆಗಿದ ತಕ್ಷಣ ಲೈಟ್ ಆನ್ ಆಗಿಬಿಡುತ್ತೆ ನಿಮ್ಗಿಲ್ಲಿ. ನೋಡಿ ಬಾಬಿನ್ ಇದೆಯಲ್ಲ, ಈ ಬಾಬಿನ್ಗೆ ಬಂದು ಇನ್ನು ಮೇಲೆ ಸ್ಟಾರ್ಟ್ ಸ್ಟಾರ್ಟ್. ಇವಾಗ ನೋಡಿ ಫಸ್ಟ್ ಥ್ರೆಡ್ ಹಾಕೋದು ನಾನು ತೋರಿಸ್ತೀನಿ ಯಾವ ಥರ ಅಂತ. ಫಸ್ಟ್ ಈ ಥರ ಮೇಲೆ ಇಟ್ಕೊ ಇದನ್ನ ಮಿಷಿನ್, ಓಕೆನಾ. ಇಲ್ಲಿ ಇದೆಯಲ್ವಾ ಥ್ರೆಡ್ಡು, ಹಿಂಗೆ ತಗೊಳ್ಳಿ. ಹಿಂಗೆ ತಗೊಂಡು ನೋಡಿ ಇಲ್ಲಿದೆಯಲ್ಲ ಇದ್ರೊಳಗಡೆ ಹೋಗಲಿ ಫಸ್ಟ್ ಒನ್ನು. ಆಮೇಲೆ ಈ ಥರ ಇದ್ರೊಳಗಡೆ ಹೋಗುತ್ತೆ. ಆಮೇಲೆ ಇದ್ರೊಳಗಡೆ ಮೇಲೆ ಇದೆಯಲ್ಲ ಹಿಂಗೆ. ನೆಕ್ಸ್ಟ್ ಬಂದು ಈ ಥರ. ಆಮೇಲೆ ಬಂದು ಇಲ್ಲಿದೆಯಲ್ಲ ಈ ಒಂದು ಪೋರ್ಷನ್ಗೆ ಹೋಗ್ಲಿ. ಹಿಂಗೋಗಿ ನೋಡಿ ಇಲ್ಲೊಂದಿದೆ, ಇದರೊಳಗಡೆ ಹಿಂಗೆ ಲಾಕ್ ಮಾಡಬೇಕು. ಹಿಂಗೆ ಲಾಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ಈ ಥರ ಮಾಡಿ, ಆಮೇಲೆ ನೆಕ್ಸ್ಟ್ ಒನ್ ಬಂದು ಇಲ್ಲಿ 2 ಇರುತ್ತೆ. ನೋಡಿದ್ರ ಹೆಂಗಾಗ್ದೆ ನಾನು ಅಂತ. ಫಸ್ಟ್ ಇಲ್ಲಿಂದ ಬಂದು ಹಿಂಗೋಗಿ ಹಿಂಗೋಗಿ ನೆಕ್ಸ್ಟ್ ಬಂದು ಈ ಥರ. ಇವಾಗ ಇಲ್ಲಿ ಬಂದು ಈ ಥರ ಮಾಡಿಕೊಂಡು ಇವಾಗ ನೀಡಲ್ಗೆ ಹಾಕ್ಕೊಂತೀನಿ ನಾನು. ಇವಾಗ ಬಂದು ನಾನು ಥ್ರೆಡ್ ಹಾಕ್ತೀನಿ. ನಿಮಗೆ ಸ್ಪೀಡ್, ನನಗೆ ಜಸ್ಟ್ ನಿಮಗೆ ಸ್ಪೀಡ್ ಚೆಕ್ ಮಾಡ್ಸೋದಕ್ಕೆ ಅಷ್ಟೇ. ಅದೇ ಇರು. ವೇಸ್ಟ್ ಬಟ್ಟೆ. ಇದನ್ನ ಹೊರಗಡೆ ಈ ತರ ನಮ್ಗೆ ಆಕ್ಚುಲಿ ಆ ಮಿಷಿನ್ಗೆ ಬಂದು ಈ ತರ ಹಾಕೊಳ್ತೀವಿ. ಇದಕ್ಕೆ ಈ ತರ ಉಲ್ಟಾ ನಿಮ್ ಕಡೆ ಇರ್ಬೇಕು. ಇದು ಈ ಒಂದು ಪೋರ್ಷನ್ ಬಂದು ನಿಮ್ ಕಡೆ ಇರಬೇಕು. ಇದನ್ನ ನೀಟಾಗಿ ಒಳಗಡೆ ಹಾಕೋಬೇಕು ಈ ತರ. ಅದು ತೋರ್ಸಕ್ಕಾಗಲ್ಲ ಬಿಡು, ಒಳಗಡೆ ಇಲ್ಲಿ ಹಿಂಗೆ ಇದು ಮಾಡು. ಓಕೆನಾ. ಇವಾಗ ನಾನು ಸ್ಟಿಚ್ ಮಾಡ್ತೀನಿ ನೋಡಿ. ಜಸ್ಟ್ ನಾನು ಇವಾಗ ಎಷ್ಟು ಸ್ಪೀಡ್ ಇಟ್ಕೊಂತೀನಿ ಅಂತಂದ್ರೆ, ಅಮ್ಮ ಬಾರ್ಬಿಕೋ ಟೀ ಶರ್ಟ್ ತೆಚ್ಕೊಡು. ಓಕೆ. ಇವಾಗ ಬಂದು ನಾವು 10 ಬೇಡ, ಮೈನಸ್ ಮಾಡ್ತೀನಿ. 5 ಇಟ್ಕೊತೀನಿ. 5 ಅಂದ್ರೆ ಯಾವ ತರ ಬರುತ್ತೆ ಸ್ಟಿಚ್ ಅಂತ ನೋಡಿ. ನಾನಿಲ್ಲಿ ಲಿಫ್ಟ್ ಮಾಡ್ತೀನಿ ನೋಡಿ. ಇಲ್ಲಿ ಲಿಫ್ಟ್ ಮಾಡಿದ್ರೆ ನೋಡಿ ಇಲ್ಲಿ ಫೂಟರ್ ಇಲ್ಲಾಗುತ್ತೆ ನೋಡಿ. ಇಲ್ಲಿ ಲಿಫ್ಟ್ ಮಾಡ್ತಾ ಇದೀನಾ, ಕಾಲಲ್ಲಿ ಹಿಂಗೆ ಲಿಫ್ಟ್ ಮಾಡ್ಕೋಬಹುದು. ಹಿಂಗೆ ಲಿಫ್ಟ್ ಮಾಡ್ಕೊಂಡು ಜಸ್ಟ್ ಹಿಂಗೆ
ನೋಡಿ ಇಷ್ಟ ಮಾತ್ರ ಬರುತ್ತೆ. ಸೌಂಡ್ ನೋಡಿದ್ರ ಎಷ್ಟಿದೆ ಅಂತ ಹೇಳಿರೋದು. ನೋಡಿ ನೀಡಲ್ನ ನಾವು ಜಸ್ಟ್ ಇಲ್ಲೇ ನಮಗೆ ನೀಡಲ್ನೆಲ್ಲ ಇಲ್ಲಿ ತಗೊಂಡು ಹಿಂಗೆ ಮಾಡ್ಕೋಬೋದು. ಫೋಟೋ ಎತ್ತೋದಾದ್ರೆ ಇಲ್ಲಿ, ರಫ್ ಹೊಡಿಬೇಕಾದ್ರೆ ಇಲ್ಲಿದೆ ನೋಡಿ, ಇಲ್ಲಿದೆಯಲ್ವಾ, ಹಿಂಗೆ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ನೋಡಿ ಹಿಂಗೆ ಮಾಡಿದ್ರೆ ಇಲ್ಲೇ ರಫ್ ಆಗಿಬಿಡುತ್ತೆ. ಸ್ಟಿಚ್ ಮಾಡಿಕೊಂಡು ಜಸ್ಟ್ ಲೈಕ್ ಹಿಂಗೆ ಮಾಡಿಬಿಟ್ರೆ ಸಾಕು, ರಫ್ ಆಗಿಬಿಡುತ್ತೆ. ಇದು 5 ಅಲ್ಲಿ ಇಟ್ಟಾಗ ಈ ತರ, ಅದೇ ತರ ನಾನು ಇವಾಗ ಜಾಸ್ತಿ ಚೇಂಜ್ ಮಾಡ್ತೀನಿ. ಈಗ ನೋಡೋಣ 5 10 ಅಲ್ಲಿ ಇಟ್ಟರೆ ಎಷ್ಟು ಮಾತ್ರ ಬರುತ್ತೆ ಅಂತ. ಎಂತ ಬಿಗಿನರ್ಸ್ ಆದ್ರೂ ಕೂಡ ನೀವು ಸ್ಟಿಚ್ ಮಾಡ್ಬೋದು ಈ ಮಿಷಿನಲ್ಲಿ. ಸ್ಟಿಚಿಂಗು ಚೆನ್ನಾಗಿ ಬರುತ್ತೆ ಇದರಲ್ಲಿ.